ನಮಸ್ಕಾರ ಪ್ರಿಯ ವೀಕ್ಷಕರೇ, ಬಿಹಾರ ವಿಧಾನಸಭೆ ಚುನಾವಣೆ ಸಂಪೂರ್ಣ ಆಗಿದ್ದು ಇದೀಗ ಎಕ್ಸಿಟ್ ಪೋಲ್ ಸರ್ವೆಗಳು ಹೊರಗೆ ಬರ್ತಿವೆ. ಅಂದರೆ ಸುಮಾರು 11 ಎಕ್ಸಿಟ್ ಪೋಲ್ ಸರ್ವೆಗಳಲ್ಲಿ 10 ಎಕ್ಸಿಟ್ ಪೋಲ್ ಸರ್ವೆಗಳು ಬಿಜೆಪಿ ನೇತೃತ್ವದ NDA ಅಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿಯುತ್ತೆ ಅಂಥೇಳಿ ಭವಿಷ್ಯವನ್ನು ನುಡಿದಿವೆ. ಒಂದು ETG ಎನ್ನುವ ಒಂದು ಸರ್ವೆ ಮಾತ್ರ ಅಲ್ಲಿ ಮಹಾಗಠಬಂಧನ್ ಅಂದರೆ RJD ಮತ್ತು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಅಧಿಕಾರವನ್ನು ಹಿಡಿಯಲಿದೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಹಾಗಾದರೆ ಈ ಎಕ್ಸಿಟ್ ಪೋಲ್ಗಳ ಸರ್ವೆ ನಿಜ ಆಗುತ್ತಾ? ಒಂದು ವೇಳೆ ನಿಜ ಆದರೆ ರಾಷ್ಟ್ರ ರಾಜಕಾರಣದ ಮೇಲೆ ಈ ಒಂದು ಚುನಾವಣೆಯ ಫಲಿತಾಂಶ ಏನು, ಈ ಪರಿಣಾಮಗಳೇನು, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಗೆಳೆಯರೆ, ಬಿಹಾರ ವಿಧಾನಸಭೆಗೆ ನಡೆದಂತಹ 2 ಹಂತದ ಚುನಾವಣೆ ಇವತ್ತು ಸಂಜೆಗೆ ಮುಕ್ತಾಯ ಆಗಿದ್ದು ವಿವಿಧ ಮಾಧ್ಯಮಗಳ ಎಕ್ಸಿಟ್ ಪೋಲ್ ಇದೀಗ ಬಹಿರಂಗ ಆಗಿದೆ. ನಮಗೆ ಲಭ್ಯ ಆಗ್ತಿರುವ ಮಾಹಿತಿಯ ಪ್ರಕಾರ ಒಟ್ಟು 11 ಎಕ್ಸಿಟ್ ಪೋಲ್ಗಳಲ್ಲಿ 10 ಎಕ್ಸಿಟ್ ಪೋಲ್ಗಳು ಅಲ್ಲಿ NDA ದಿಗ್ವಿಜಯವನ್ನು ಸಾಧಿಸುತ್ತೆ, ಸರಳ ಬಹುಮತವನ್ನು ಪಡೆಯುತ್ತೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಒಂದು ದೈನಿಕ್ ಭಾಸ್ಕರ್ ಹೇಳುತ್ತೆ 131ರಿಂದ 112 NDAಗೆ ಲಭ್ಯ ಆಗುತ್ತೆ ಅನ್ನುವ ಮಾಹಿತಿಯನ್ನ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ. ಪೀಪಲ್ ಪಲ್ಸ್ ಆ ಒಂದು ಏಜೆನ್ಸಿಯ ಸರ್ವೆ ಪ್ರಕಾರ NDA 133ರಿಂದ 159, ಮಹಾಗಠಬಂಧನ್ ಅಂದರೆ ಇಂಡಿ ಒಕ್ಕೂಟ 75ರಿಂದ 112 ಮಾತ್ರ ಸೀಮಿತ ಆಗ್ಬೋದು, ಅದರ್ಸ್ 0 ಅಂತ ಹೇಳ್ತಾ ಇದೆ. ಚಾಣಕ್ಯ ಸ್ಟ್ರಾಟಜಿ ಅವರ ಒಂದು ಎಕ್ಸಿಟ್ ಪೋಲ್ನಲ್ಲಿ NDA 130ರಿಂದ 138, ಮಹಾಗಠಬಂಧನ್ ಅಂದರೆ ಇಂಡಿಯಾ ಒಕ್ಕೂಟ 100ರಿಂದ 108 ಇಷ್ಟು ಸಂಖ್ಯೆಯನ್ನು ಪಡಿಬಹುದು ಅಂತ ಹೇಳಿದೆ. ಪೀಪಲ್ಸ್ ಇನ್ಸೈಟ್ ಎನ್ನುವ ಸಂಸ್ಥೆ ನಡೆಸಿದಂತಹ ಸರ್ವೆನಲ್ಲಿ 133ರಿಂದ 148 NDA, ಹಾಗೆಯೇ ಮಹಾಗಠಬಂಧನ್ ಅಂದರೆ ಇಂಡಿಯಾ ಒಕ್ಕೂಟ 87ರಿಂದ 102 ಸ್ಥಾನಗಳನ್ನು ಪಡ್ಕೋತಾ ಇದೆ ಅಂತ. ಟೈಮ್ಸ್ ನಾವು ನಡೆಸಿದ ಸರ್ವೆನಲ್ಲೂ ಕೂಡ ಅದೇ ಹೇಳ್ತಿದೆ. NDA 135ರಿಂದ 140, ಮಹಾಗಠಬಂಧನ್ ಅಂದರೆ ಇಂಡಿಯಾ ಒಕ್ಕೂಟ 88ರಿಂದ 103 ಪಡ್ಕೊಳ್ಳುತ್ತೆ. ಮ್ಯಾಟ್ರಿಕ್ಸ್ ABP ನಡೆಸಿರುವ ಸರ್ವೆನಲ್ಲೂ ಕೂಡ ಅದನ್ನೇ ಹೇಳ್ತಿದೆ. ಅಲ್ಲಿ NDA 147ರಿಂದ 168, ಹಾಗೆಯೇ ಇಂಡಿ ಒಕ್ಕೂಟ 70ರಿಂದ 90 ಸ್ಥಾನಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇದೆ ಎನ್ನುವ ಪ್ರಿಡಿಕ್ಷನ್ ಅನ್ನು ಅವರು ಮಾಡ್ತಿದ್ದಾರೆ. ಹಾಗೆಯೇ ಮ್ಯಾಟ್ರಿಕ್ಸ್ ANS ಅನ್ನೋದು ಇಂಡಿಯಾ ಒಕ್ಕೂಟ 76ರಿಂದ 87 ಮಾತ್ರ NDA 155ರಿಂದ 165 ಸ್ಥಾನಗಳನ್ನು ಪಡ್ಕೋತಾ ಇದೆ ಅನ್ನುವ ಮಾಹಿತಿಯನ್ನು ಅವರು ಕೊಡ್ತಿದ್ದಾರೆ. ಹಾಗೆಯೇ ಪೋಲ್ ಸ್ಟ್ರಾಟ್ ಎನ್ನುವ ಸಂಸ್ಥೆ ನಡೆಸಿದಂತಹ ಸಮೀಕ್ಷೆಯಲ್ಲಿ NDA 133ರಿಂದ 145 ಸ್ಥಾನ, ಮಹಾಗಠಬಂಧನ್ ಅಂದರೆ ಇಂಡಿಯಾ ಒಕ್ಕೂಟ 93ರಿಂದ 102 ಸ್ಥಾನ. ಪಿಮಾರ್ಕ್ ಸಂಸ್ಥೆ ನಡೆಸಿರುವ ಸಮೀಕ್ಷೆಯಲ್ಲಿ NDA 142ರಿಂದ 162, MGB 82ರಿಂದ 98 ಸ್ಥಾನಗಳನ್ನು ಪಡ್ಕೊಂಡಿದೆ. ETG ನಡೆಸಿರುವ ಸರ್ವೆನಲ್ಲಿ ಮಾತ್ರ ಅಲ್ಲಿ ಮಹಾಗಠಬಂಧನ್ ಅಂದರೆ ಇಂಡಿ ಒಕ್ಕೂಟ ಅಲ್ಲಿ ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ. ಒಂದು ಈ ತರದ ಎಕ್ಸಿಟ್ ಪೋಲ್ ಸರ್ವೆಗಳು ಭಾರತ ರಾಜಕಾರಣಕ್ಕೆ ಹೊಸದೇನಲ್ಲ, ಮತ್ತು ಎಕ್ಸಿಟ್ ಪೋಲ್ ಸರ್ವೆಗಳು ಉಲ್ಟಾ ಹೊಡೆದಿರುವಂತ ಉದಾಹರಣೆಗಳು ಕೂಡ ಇದೆ. ಇದು ಒಂದು ಚರ್ಚೆ ಅಥವಾ ರಿಸಲ್ಟ್ ಈ ಟ್ರೆಂಡ್ ಅಲ್ಲಿ ಹೋಗ್ತಿರಬಹುದೇನೋ ಅಂತ ನಾವು ಹೇಳ್ಬೋದು ಅಷ್ಟೇ. ಆದ್ರೆ ನೆಕ್ ಟು ನೆಕ್ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯಲ್ಲಿ ತುದಿಘಟ್ಟದ ಕ್ಲೈಮ್ಯಾಕ್ಸ್ ಸ್ಪರ್ಧೆ ಒಂದು ವೇಳೆ ರಾಜಕೀಯ ಪಕ್ಷಗಳ ನಡುವೆ ಜಟಾಪಟಿ ನಡೆದಂತಹ ಸಂದರ್ಭದಲ್ಲಿ ಈ ಸರ್ವೆಗಳು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ನಾನು 2020ರ ಸರ್ವೆಯನ್ನ ಆವಾಗ ಏನು ಎಕ್ಸಿಟ್ ಪೋಲ್ಗಳು ನಡೆಸಿದ್ವು ಅದನ್ನ ನಿಮ್ ಗಮನಕ್ಕೆ ತರ್ತಿದ್ದೀನಿ. 2020ರಲ್ಲಿ RJD ಲೀಡ್ ಆಗುತ್ತೆ, ಮಹಾಗಠಬಂಧನ್ ಅದು ದೊಡ್ಡ ಸಂಖ್ಯೆಯ 125 ಸ್ಥಾನಗಳನ್ನ ಪಡೆದು ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆಗಳು ಹೇಳಿದ್ರು. ಹಾಗೇನೆ JDU NDA 108 ಸ್ಥಾನ ಮಾತ್ರ ಪಡ್ಕೊಳ್ಳುತ್ತೆ ಅಂತ ಸರ್ವೆಗಳು ಹೇಳಿದ್ರು. ಆದರೆ ಫಲಿತಾಂಶ ಬಂದಾಗ ಈ ಸರ್ವೆ ಎಕ್ಸಿಟ್ ಪೋಲು ಸುಳ್ಳಾಗಿತ್ತು. ಅಲ್ಲಿ NDA 125 ಸ್ಥಾನ, JDU 118 ಸ್ಥಾನ ಏನೋ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದು NDA ಒಕ್ಕೂಟ. ಹೀಗಾಗಿ ಈ ಸರ್ವೆ ಸುಳ್ಳಾಯಿತು. 2015ರಲ್ಲೂ ಕೂಡ RJD ಮತ್ತು JDU ಒಂದುಗೂಡಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ನಡೆಸಿದ್ರು. ಆ ಟೈಮಲ್ಲಿ ಮಹಾಗಠಬಂಧನ್ ಅಂದ್ರೆ RJD JDU
ನಿತೀಶ್ ಕುಮಾರ್ ಹಾಗೂ ತೇಜಸ್ವಿ ಯಾದವ್ ಅವರಿಬ್ಬರೂ ಸೇರಿಕೊಂಡು 123 ಸ್ಥಾನಗಳನ್ನ ಪಡ್ಕೋಬಹುದು, NDA 114 ಸ್ಥಾನಗಳನ್ನ ಪಡ್ಕೋಬಹುದು ಅಂತ 2015ರಲ್ಲಿ ಎಕ್ಸಿಟ್ ಪೋಲ್ ಸರ್ವೆಗಳು ಹೇಳಿದ್ವು. ಆದರೆ ಎಕ್ಸಿಟ್ ಪೋಲ್ ಸರ್ವೆಗಳ ಭವಿಷ್ಯ ಸಂಪೂರ್ಣ ಸುಳ್ಳಾಯಿತು. RJD JDU 178 ಸ್ಥಾನಗಳನ್ನು ಪಡೆದು ಸ್ವೀಪ್ ಮಾಡ್ತು, ಪ್ರಚಂಡ ದಿಗ್ವಿಜಯನ ಸಾಧಿಸ್ತು. ಇಲ್ಲಿ ಲೆಕ್ಕಾಚಾರ ಉಲ್ಟಾ ಹೊಡಿತು. ಅಂದರೆ ನಾನಿಲ್ಲಿ ಏನನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಕೇವಲ ಈ ಎಕ್ಸಿಟ್ ಪೋಲಿನ ಬೇಸಿಸ್ ಮೇಲೆ ನಾವು ರಾಜ್ಯ ರಾಜಕಾರಣ ಬದಲಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇವತ್ತು ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳು, ಏಜೆನ್ಸಿಗಳು ಮಾಡಿದಂತಹ ಸರ್ವೆ ಇಷ್ಟಿದೆ ಅನ್ನೋದನ್ನಷ್ಟೇ ನಿಮ್ಮ ಗಮನಕ್ಕೆ ತರ್ತಿದ್ದೀನಿ. ಇಲ್ಲಿ ಕಳೆದ ಚುನಾವಣೆಯಲ್ಲಿ NDA ಒಕ್ಕೂಟ 37.26% ಅಷ್ಟು ಮತಗಳನ್ನ ತಗೊಂಡಿದೆ. ಮಹಾಘಟಬಂಧನ್ 37.23, ಅಂದ್ರೆ ಡಿಫರೆನ್ಸ್ ಬರೀ 0.03 ಮಾತ್ರ. ಹೀಗಾಗಿ ಈ ಡಿಫರೆನ್ಸಸ್ ಹೇಗೆ ಟಿಲ್ಟ್ ಆಗುತ್ತೆ? ಪಾಸ್ವಾನ್ ಅವರ ಪಕ್ಷ ಕಳೆದ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಇತ್ತು, 6% ಓಟನ್ನು ತೆಗೆದುಕೊಂಡಿದ್ದಾರೆ. ಅವರು ಈಗ BJP ಜೊತೆಗೆ ಸೇರಿಕೊಂಡಿರೋದ್ರಿಂದ ಅವರು ಒಂದು ಗಣನೀಯ ಸಂಖ್ಯೆಯಲ್ಲಿ ಓಟುಗಳನ್ನು ಟಿಲ್ಟ್ ಮಾಡಬಹುದಾ? ಇದು ಇವತ್ತಿನ ಸಂದರ್ಭದಲ್ಲಿ ಚರ್ಚೆಗೆ ಈಡಾಗುವಂಥದ್ದು. ಒಂದು ಕ್ಯಾಸ್ಟ್, ಜಾತಿ ಅನ್ನುವ ಒಂದು ಲೆಕ್ಕಾಚಾರ, ಅದರಲ್ಲೂ ಜಾತಿ ಜನಗಣತಿ ಬಿಹಾರದಲ್ಲಿ ಬಿಡುಗಡೆಯಾದ ನಂತರ ಅತ್ಯಂತ ಕೆಳಸ್ತರದ ಸಮುದಾಯಗಳಲ್ಲಿ, ದೊಡ್ಡ ಸಂಖ್ಯೆಯಲ್ಲಿರುವ ಸಮುದಾಯಗಳಲ್ಲಿ ಜಾತಿಯ ಬಗ್ಗೆ ಅವರಿಗೆ ತಮ್ಮದೇ ಆದಂತಹ ಒಂದು ರಾಜಕೀಯ ಪ್ರಜ್ಞೆ ಬಂದಿರೋದ್ರಿಂದ ಅವರು ಈ ಬಾರಿ ಹೇಗೆ ಅದನ್ನು ಚಲಾಯಿಸ್ತಾರೆ ಅನ್ನೋದು ಒಂದು ಕುತೂಹಲಕಾರಿ ಪ್ರಶ್ನೆ ಆಗಿದೆ. ವುಮೆನ್ ಫ್ಯಾಕ್ಟರ್ಸು, ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಬಂದು ಮತವನ್ನು ಚಲಾಯಿಸಿರೋದ್ರಿಂದ ಅವರು ಯಾವ ಕಡೆ ಮತವನ್ನು ಚಲಾಯಿಸ್ತಾರೆ ಅಂತ. ಆಮೇಲೆ ಮೂರನೇದು ಯೂತ್ ಫ್ಯಾಕ್ಟರ್ಸು, ಯುವಕರು, ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗಿದೆ. ಹೀಗಾಗಿ ಆ ಯುವ ಸಮುದಾಯ ಯಾವ ರೀತಿ ಮತ ಚಲಾಯಿಸುತ್ತೆ ಅನ್ನೋದು ಈ ಚುನಾವಣೆಯಲ್ಲಿ ಮುಖ್ಯವಾಗಿ ಕೌಂಟ್ ಆಗ್ತದೆ. ಉಳಿದಂತೆ ಬೇಕಾದಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಭರವಸೆಯನ್ನು ಕೊಟ್ಟಂತಹ ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಿದ್ದಂತಹ BJP ಅಲ್ಲಿ ಗ್ಯಾರಂಟಿ ಭರವಸೆಗಳ ಸುರಿಮಳೆಯನ್ನೇ ಮಾಡಿದೆ. ಒಂದು ಪೆನ್ಷನ್ಸ್ಗಳನ್ನು 400 ರೂಪಾಯಿಂದ 1100 ರೂಪಾಯಿ, ಮಹಿಳೆಯರ ಜೋಳಿಗೆ 2500 ರೂಪಾಯಿ, ಕೇಂದ್ರ ಸರ್ಕಾರದಿಂದ ವರ್ಷಕ್ಕೆ 10,000 ರೂಪಾಯಿ, ಹೀಗೆ ಬಂಪರ್ ಯೋಜನೆಗಳನ್ನು ಅಲ್ಲಿ ಘೋಷಣೆ ಮಾಡಿದೆ. ಮಹಿಳಾ ಮತದಾರರನ್ನ ಸೆಳೆದಿದೆ. ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಮತಗಟ್ಟೆಗೆ ಬಂದು ಚಲಾಯಿಸಿದರೆ ದಾಖಲೆ ಪ್ರಮಾಣದಲ್ಲಿ ವೋಟಿಂಗ್ ಆಗಿರೋದ್ರಿಂದ ಅದು ಅದೇನು ಆಂಟಿ ಇನ್ಕಂಬೆನ್ಸಿನೋ ಅಥವಾ ದೊಡ್ಡ ಪ್ರಮಾಣದಲ್ಲಿ NDAಗೆ ನೆರವು, ಅದನ್ನ ನಾವು NDA ಪರ ಇದೆಯೋ ಅದನ್ನ ಚುನಾವಣಾ ಫಲಿತಾಂಶ ಬಂದ ನಂತರ ಮಾತ್ರ ಹೇಳೋದಕ್ಕೆ ಸಾಧ್ಯ. ಸದ್ಯಕ್ಕೆ ನಾವು ಇಷ್ಟನ್ನು ಮಾತ್ರ ಹೇಳ್ಬೋದು, ಎಕ್ಸಿಟ್ ಪೋಲ್ಗಳು ಬಹುತೇಕ NDA ಪರ ಅವರು NDA ಪ್ರಚಂಡ ದಿಗ್ವಿಜಯನ್ನ ಸಾಧಿಸುತ್ತೆ. ಅಂದರೆ ನಿತೀಶ್ ಕುಮಾರ್ 5ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿ ಆಗ್ತಾರೆ. ಆ ದಿಕ್ಕಲ್ಲಿ ರಿಸಲ್ಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಪ್ರಿಡಿಕ್ಟ್ ಮಾಡಿವೆ. ಆದರೆ ನಿಜವಾದ ಫಲಿತಾಂಶ ಎಣಿಕೆಯ ನಂತರ ಮಾತ್ರ ಬರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.